ಜಾನಕಿ ಅಮ್ಮನವರು ಕಳೆದ 6 ತಿಂಗಳಿನಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ನೋವಿನಲ್ಲಿ ಇದ್ರಂತೆ. ದಕ್ಷಿಣ ಭಾರತದ ಗಾನಕೋಗಿಲೆ ಅಸ್ತಂಗತವಾಗಿದ್ದು ಮೈಸೂರಿನ ಕಣಿಯಾಹುಂಡಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಜಾನಕಿ ಅಮ್ಮನವರ ಮೊಮ್ಮಗಳು ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನಡೆಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಸ್ಥಳವನ್ನು ತಲುಪಲಿದೆ ಪಾರ್ಥಿವ ಶರೀರ. ದಕ್ಷಿಣ ಭಾರತದ ಗಾನ ಕೋಗಿಲಂತಾನೆ ಹೆಸರುವಾಸಿಯಾಗಿದ್ರು ಜಾನಕಿ ಅಮ್ಮನವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನಡೆಸಲಾಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಈಗ ಮೆರವಣಿಗೆ ಮೂಲಕ ಫಾರ್ಮ್ ಹೌಸ್ಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಅದಾದ ನಂತರ ಅವರ ಮೊಮ್ಮಗಳು ಅಪ್ಸರ ಅಂತಿಮ ವಿಧಿವಿಧಾನವನ್ನು ನಡೆಸಲಿದ್ದಾರೆ. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಮ್ಮ ಇಡೀ ದೇಶಕ್ಕೆ ಗಾಯನದಲ್ಲಿ ಬಹಳ ಪ್ರಸಿದ್ಧಿಯಾದಂಥ ಜಾನಕಿ ಅಮ್ಮನವರು ಇವತ್ತು ನಿನ್ನೆ ಮೃತರಾಗಿದ್ದಾರೆ. ಅವರ ಅಂತ್ಯೇಷ್ಟಿ ಕಾರ್ಯ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಸಂಪ್ರದಾಯ, ಅದರಲ್ಲೂ ಬ್ರಾಹ್ಮಣ ಸಂಪ್ರದಾಯದಲ್ಲಿ ವಿಶೇಷವಾಗಿ ಇಲ್ಲಿ ಸಂಸ್ಕಾರದಲ್ಲಿ ಬಹಳ ಕಾರ್ಯಕ್ರಮಗಳಿರುತ್ತೆ. ಅಲ್ಲಿ ಶವ ಅಂತ ಬಂದಮೇಲೆ ಅದಕ್ಕೆ ಕಾರ್ಯಕ್ರಮ ಮಾಡಬೇಕಾದ್ರೆ ಶುದ್ಧಿ ಮಾಡಿ, ಪಂಚಕವಿಧಿಯಿಂದ ಶುದ್ಧಿ ಮಾಡಿ, ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡು ಕರ್ಣಮಂತ್ರ ಅಂತ ಹೇಳಿ ಅದು ನಮ್ಮ ಸಂಪ್ರದಾಯ ಇದೆ. ಅದನ್ನೆಲ್ಲ ಮಾಡಿ ಆದಮೇಲೆ ಆ ಶರೀರಕ್ಕೆ ಶುದ್ಧಿ ಪ್ರಾಯಶ್ಚಿತ್ತಗಳೆಲ್ಲ ಆದಮೇಲೆ ಚಿತೆ ಮೇಲೆ ಅದನ್ನು ಶರೀರನ ಇಡ್ತೀವಿ. ಅಂತ ಅಮ್ಮನವರ ಚಿತೆಯನ್ನು ಅಲ್ಲಿಟ್ಟ ಮೇಲೆ ದಹನ ಸಂಸ್ಕಾರ ಅಂತ ಇರುತ್ತೆ. ಅದನ್ನು ಅವರ ಸಂಬಂಧಿಕರು ಯಾರಿದ್ದಾರೋ ಅವ್ರ ಕೈಲಿ ಅಗ್ನಿ ಸ್ಪರ್ಶ ಮಾಡಿಸ್ತೀವಿ. ಇದಿಷ್ಟು ದಹನ ಸಂಸ್ಕಾರದ ಕಾರ್ಯಕ್ರಮ. ಈ ತೆಲುಗು ಬ್ರಾಹ್ಮಣ ಶೈಲಿ ನೋಡಿ, ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಸುಮಾರು ಪಂಗಡಗಳಿದೆ. ಅದರಲ್ಲೂ ದ್ರಾವಿಡ ಸಂಪ್ರದಾಯ, ಆಂಧ್ರ ಸಂಪ್ರದಾಯ ಅಂತ. ಈ ಆಂಧ್ರ ಸಂಪ್ರದಾಯದ ತೆಲುಗುನವರು, ದ್ರಾವಿಡ ಸಂಪ್ರದಾಯದ ಕರ್ನಾಟಕದಲ್ಲಿ ಕೆಲವರು ಮತ್ತು ತಮಿಳುನಾಡವರು ಇರ್ತಾರೆ. ಆಂಧ್ರ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಇದೆ. ಆಂಧ್ರ ಸಂಪ್ರದಾಯದಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ 3 ವೇದಾನೂ ಇದ್ರೂ ಅದರಲ್ಲಿ ಅವರು ಆಂಧ್ರ ತೆಲುಗು ಸಂಪ್ರದಾಯದಲ್ಲಿ ಉಳುಚ ಕರ್ಮೆ ಅಥವಾ ಬಬ್ಬೂರು ಕರ್ಮೆ ಅಂತ ಆ ಥರ ಇರುತ್ತೆ. ಅವರದ್ದು ಬ್ರಾಹ್ಮಣರಲ್ಲೇ ಅದು ಪಂಗಡ ಆದರೆ ದಹನ ಸಂಸ್ಕಾರ ಮಾಡೋದು ಹೆಚ್ಚು ಕಡಿಮೆ ಒಂದೇ ವಿಧಾನ ಇರುತ್ತೆ. ವ್ಯತ್ಯಾಸಗಳು ಏನು? ವ್ಯತ್ಯಾಸ ಹೆಚ್ಚಿಂದೇನಿಲ್ಲ. ಇದಿಷ್ಟು ಸಂಸ್ಕಾರದಲ್ಲಿ ಇವತ್ತಿನ ಮಾತ್ರ ಮಾಡೋದು ಒಂದೇ ಥರ ಇರುತ್ತೆ ಎಲ್ಲದಕ್ಕೆ. ನಾನು ಹೇಳಿದೆ, ಪೂಜಾ ಬಂದ ತಕ್ಷಣ, ಶವ ಬಂದ ತಕ್ಷಣ ಅವ್ರಿಗೆ ಯಾರು ಕರ್ತರು ಅಂತ ಇರ್ತಾರೆ. ಈಗ ಪಾಪ ಅವರ ಮಗಳು ಅಥವಾ ಮೊಮ್ಮಗಳು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಅವರು ಶುದ್ಧಿಯಾಗಿರ್ತಾರೆ. ಮೊದಲೇ ಹೇಳಿದೆ, ಅವ್ರ ಕೈಯಲ್ಲಿ ಸಂಕಲ್ಪ ಮಾಡಿಸ್ಬಿಟ್ಟು ಆ ಶವ ಸಂಸ್ಕಾರ ಮಾಡುವಾಗ ಆ ಶವಕ್ಕೆ ಸ್ನಾನ, ಒಂದು ಪಂಚಕವ್ಯದಿಂದ ಶುದ್ಧಿ, ತೀರ್ಕೊಂಡಂಥ ಸಮಯದಲ್ಲಿ ಏನೋ ಒಂದು ಶನಿವಾರ ಒಂದು ಮಾತ್ರ ಆಗಿದೆ. ಮಿಕ್ಕಿದ್ದಕ್ಕೆಲ್ಲ ಪ್ರಾಯಶ್ಚಿತ್ತ ಅಂತ ನಮ್ಮಲ್ಲಿದೆ. ಒಳ್ಳೆಯ ವಾರ ಅಂದರೆ ಕೆಟ್ಟ ವಾರ, ಕೆಟ್ಟ ನಕ್ಷತ್ರ, ಕೆಟ್ಟ ಯೋಗ, ಕೆಟ್ಟ ಕರ್ಣ, ದಕ್ಷಿಣ, ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಅಂತ. ಜೊತೆಗೆ ಪರಿಯುಷಿತ ಅಂತ ನಮ್ಮಲ್ಲಿ ಹೇಳ್ತಾರೆ. ಪುಷ್ಪ ಇರುವಂತಹ ವಾಹನದ ಮೂಲಕ ಅವರ ಪಾರ್ಥಿವ ಶರೀರವನ್ನು ಕಣಿಯನಹುಂಡಿಗೆ ತರಲಾಗ್ತಾ ಇದ್ದು ಮೊಮ್ಮಗಳು ಅಪ್ಸರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾನಕಮ್ಮನವರ ಅಂತ್ಯಕ್ರಿಯೆ ನಡೆಯುತ್ತೆ. ಕಣಿಯನಹುಂಡಿಯಲ್ಲಿರುವ ಫಾರ್ಮ್ ಹೌಸ್ನಲ್ಲೇ ನನ್ನ ಅಂತ್ಯಕ್ರಿಯೆ ನಡಿಬೇಕು ಅಂತ ಜಾನಕಿ ಅಮ್ಮ ಮೊದಲೇ ಹೇಳಿದ್ರಂತೆ. ಅವರಿಗೆ ಮೈಸೂರು ಅಂದರೆ ಒಂದು ಅವಿನಾಭಾವ ಸಂಬಂಧ, ಬಹಳಾನೇ ಪ್ರೀತಿ. ಯಾಕಂದರೆ ಅವರ ಜೀವನದ ಬಹುತೇಕ ಭಾವನೆಗಳಿಗೆ ಮೈಸೂರು ಸಾಕ್ಷಿಯಾಗಿದೆ. ಅವರು ಕೊನೆಯದಾಗಿ ಸಾರ್ವಜನಿಕವಾಗಿ ಹಾಡನ್ನು ನಿಲ್ಲಿಸಿದ್ದು ಕೂಡ, ಹಾಡೋದನ್ನು ನಿಲ್ಲಿಸಿದ್ದು ಕೂಡ ಮೈಸೂರಿನಲ್ಲಿಯೇ, ಕೊನೆಯುಸಿಳೆದಿದ್ದು ಕೂಡ ಮೈಸೂರಿನಲ್ಲಿಯೇ. ಹಾಗೆ ನನ್ನ ಅಂತ್ಯಕ್ರಿಯೆ ಕೂಡ ಮೈಸೂರಲ್ಲೇ ಆಗಬೇಕು ಅಂತ ಜಾನಕಿ ಅಮ್ಮ ಹೇಳಿದ್ರಂತೆ. ಹಾಗಾಗಿ ಅವರ ಇಚ್ಛೆಯಂತೆ ಕಣಿಯನಹುಂಡಿಯಲ್ಲಿರುವ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಜೊತೆಗೆ ಕುಟುಂಬಸ್ಥರು ಹೇಳಿರೋ ಪ್ರಕಾರ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನಡೆಸಿದ ಬಳಿಕ ಅವರ ಮೊಮ್ಮಗಳು ಅಪ್ಸರ ಅಂತ್ಯ ಸಂಸ್ಕಾರವನ್ನು ನಡೆಸಲಿದ್ದಾರೆ. ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು ಮಾಡುವ ಮೂಲಕ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಗಾನದೇವತೆ ಜಾನಕಿಯಮ್ಮ ಅಸ್ತಂಗತರಾಗಿದ್ದು ಕಣಿಯನಹುಂಡಿಯಲ್ಲಿ ಎಲ್ಲಾ ರೀತಿಯಾದಂಥ ಏರ್ಪಾಡುಗಳನ್ನು ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತಿಮ ವಿದಾಯವನ್ನು ಹೇಳಲಾಗುತ್ತೆ. ಅದಕ್ಕೂ ಬೇಕಾಗಿರುವ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಜೊತೆಗೆ ಪುರೋಹಿತರು ಕೂಡ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅದನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಕಲಾಭಿಮಾನಿಗಳಾಗಿರ್ಬೋದು, ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಇನ್ನು ಬೆಳಗ್ಗೆ ಕೂಡ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲೂ ಕೂಡ ಸಾವಿರಾರು ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ.